ನಮಸ್ಕಾರ. ಒಬೆಸಿಟಿ ಅನ್ನೋದು ಇವಾಗ ತುಂಬಾ ಜನರನ್ನ ಕಾಡ್ತಾ ಇರೋಂಥದ್ದು, ಎಸ್ಪೆಷಲಿ ಸಿಟಿಗಳಂತಹ ಜಾಗದಲ್ಲಂತೂ. ಯಾಕೆಂತಂದ್ರೆ ಕಡಿಮೆ ಆಕ್ಟಿವಿಟಿ, ತಪ್ಪಾದ ಆಹಾರ ಕ್ರಮಗಳು, ಯಾಕೆಂತಂದ್ರೆ ಎಲ್ಲಾನು ನಮ್ಮ ಫಿಂಗರ್ ಟಿಪ್ ಅಲ್ಲಿ ಇರೋಂಥದ್ದು. ಮೊದಲು ಹೆಂಗಿತ್ತು ಅಂತಂದ್ರೆ ನಮ್ಗೆ ಏನಾದ್ರೂ ಒಂದು ಆಹಾರ ಸ್ವೀಕರಿಸ್ಬೇಕು ಅಂತಂದ್ರೆ ನಾವು ಒಂದಿಷ್ಟು ದೂರ ಹೋಗ್ಬೇಕಿತ್ತು, ನಡ್ಕೊಂಡು ಹೋಗಿ ಸೇವನೆ ಮಾಡೋದು, ಅಥವಾ ಅಟ್ಲೀಸ್ಟ್ ಕಾರ್ ತನಕ ಆದ್ರೂ ನಡೆಯೋ ಒಂದು ಸಂದರ್ಭ ಇತ್ತು. ಆದ್ರೆ ಇತ್ತೀಚೆಗೆ ನಮ್ಮ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತಂದ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ಮನೆ ಬಾಗ್ಲಿಗೆ ಫುಡ್ ಬರೋ ತರ ಆಗಿದೆ. ಸೊ ಓವರ್ ಆಲ್ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿರೋಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ನೋಡಿದಾಗ ಒಬೆಸಿಟಿ ಅಂತ ಅಂದ್ರೆ ಓವರ್ ಆಲ್ ತೂಕ ಜಾಸ್ತಿ ಇರೋಂಥದ್ದು ಅಥವಾ ಬೊಜ್ಜು ಆಗುವಂತಹ ಹೆಲ್ತ್ ಇಂಪ್ಯಾಕ್ಟ್ಸ್ಗಳು ಏನಿದೆ ಅವುಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ. ಅದರಲ್ಲಿ ಡಯಾಬಿಟೀಸ್ ಮತ್ತೆ ಒಬೆಸಿಟಿ ಅಂತ ನಾವು ತಗೊಂಡಾಗ ತುಂಬಾ ಕೋರಿಲೇಷನ್ ಇರೋಂಥದ್ದು. ಈಗ ಯಾವುದು ಮೊದಲು ಬರುತ್ತೆ ಅಂತ ಕೇಳಿದ್ರೆ ಹೆಚ್ಚಾಗಿ ನಾವು ಪ್ಯಾಟರ್ನ್ ನೋಡಿದೀವಿ. ಒಬೆಸಿಟಿ ಇದ್ದವರಿಗೆ ನೆಕ್ಸ್ಟ್ ಇಂಪ್ಲಿಕೇಶನ್ಸ್ ಅಂತಂದ್ರೆ ಈಗ ಯಾವುದೇ ಒಂದು ಏರುಪೇರಾದಾಗ ದೇಹದಲ್ಲಿ ಅದಕ್ಕೊಂದು ರಿಸಲ್ಟ್ ಅಂತ ಇರುತ್ತಲ್ಲ, ಆ ರಿಸಲ್ಟ್ ಕೆಟ್ಟದ್ದೋ ಅಥವಾ ಒಳ್ಳೇದೋ ಏನೋ ಒಂದು ರಿಸಲ್ಟ್ ಇದ್ದೇ ಇರುತ್ತೆ. ಸೊ ಕೆಟ್ಟ ರಿಸಲ್ಟ್ಗಳ ಪಟ್ಟಿಯಲ್ಲಿ ಮೊದಲು ಬರೋದಂತೂ ಡಯಾಬಿಟೀಸ್. ಯಾಕೆಂತಂದ್ರೆ ಒಬೆಸಿಟಿ ಅಂತಂದ್ರೆ ನಮ್ಮ ದೇಹದಲ್ಲಿ ಜಾಸ್ತಿ ಫ್ಯಾಟಿನ ಅಂಶ ಜಾಸ್ತಿ ಆಗಂತದ್ದು. ಯಾವಾಗ್ಲೂ ನಮ್ಮ ದೇಹ ತೂಕ, ನಾವು ನ್ಯೂಟ್ರಿಷನ್ ಅಲ್ಲಿ ಯಾವಾಗ್ಲೂ ಹೇಳ್ತೀವಿ ಓವರ್ ಆಲ್ ತೂಕ ಮ್ಯಾಟರ್ ಆಗಲ್ಲ. ನಿಮ್ ದೇಹದಲ್ಲಿ ಎಷ್ಟು ಮಸಲ್ ಮತ್ತೆ ಫ್ಯಾಟ್ ಇದೆ ಅದ್ರ ಮೇಲೆ ನೀವು ಹೆಲ್ದಿನ ಅನ್ಹೆಲ್ದಿನ ಅಂತ ಹೇಳೋದು, ಅಥವಾ ಒಂದು ತೂಕನ ಹೆಲ್ದಿ ವೇಟ್ ಅಥವಾ ಅನ್ಹೆಲ್ದಿ ವೇಟ್ ಅಂತ ಹೇಳಕ್ ಸಾಧ್ಯ ಇರೋಂಥದ್ದು. ಯಾವಾಗ್ಲೂ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇದ್ದು ಮಸಲ್ ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ಆವಾಗ ನಾವು ತೂಕ ಓವರ್ ಆಲ್, ಈಗ ಫಾರ್ ಎಕ್ಸಾಂಪಲ್ ಒಂದು 165 ಸೆಂಟಿಮೀಟರ್ ಇದ್ದವರು 70 kg ಇದ್ರೂ ನಮ್ಗೆ ಓಕೆ. ಆದ್ರೆ ಅದರಲ್ಲಿ ಜಾಸ್ತಿ ಮಸಲ್ಸ್ ಇರಬೇಕು ಅಥವಾ ಬೋನ್ ವೇಟ್ ಇರಬೇಕು, ಫ್ಯಾಟ್ ಪರ್ಸೆಂಟೇಜ್ ಇರಬಾರ್ದು. ಒಂದಿಷ್ಟು ಬೇಸಿಕ್ ಬೇಕು, ಆ ಬೇಸಿಕ್ ಇದ್ದಷ್ಟು ಸಾಕು, ಆದ್ರೆ ಅತಿಯಾಗಿ ಇರಬಾರ್ದು. ಅತಿಯಾಗಿ ಇದ್ದಾಗ ನಾವು ಆವಾಗ ಸಮಸ್ಯೆ ಅಂತ ಹೇಳಂತದ್ದು. ಇನ್ನು ಜೊತೆಗೆ ಈಗ ಒಬೆಸಿಟಿ ಅಂತ ಬಂದಾಗ ಬೇಸಿಕಲಿ ಹೆಚ್ಚಾಗಿ ಅದು ಹೊಟ್ಟೆಯ ಭಾಗದಲ್ಲಿ ಜಾಸ್ತಿ ಬೊಜ್ಜು ಬರೋಂಥದ್ದು. ಅವುಗಳನ್ನ ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಇವಾಗ ಫ್ಯಾಟ್ ಅಲ್ಲೂ ವೆರೈಟಿ ಇದೆ. ಸಬ್ಕ್ಯೂಟೇನಿಯಸ್ ಅಂತಂದ್ರೆ ನಾವು ಪಿಂಚ್ ಫ್ಯಾಟ್, ನಾವು ನಮ್ಮ ಚರ್ಮನ ಪಿಂಚ್ ಮಾಡಿದಾಗ ಸ್ಕಿನ್ನಿನ ಕೆಳಗಡೆ ಇರೋ ಫ್ಯಾಟ್ ಬೇರೆ, ಪ್ಲಸ್ ನಮ್ಮ ಬಾಡಿ ಒಳಗಡೆ ಇಂಟ್ರಾ ಫ್ಯಾಟ್ ಅಂದ್ರೆ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ನಮ್ಮ ಲಿವರ್ ಸುತ್ತ ಎಲ್ಲ ಒಂದು ಲೇಯರ್ ಫ್ಯಾಟ್ ಇರುತ್ತೆ ಆರ್ಗನ್ಸ್ ಸುತ್ತ ನಾವು ಪ್ರೊಟೆಕ್ಟ್ ಮಾಡಕ್ಕೆ, ಅಂತಹ ಫ್ಯಾಟ್. ಸೊ ಅಂತಹ ಫ್ಯಾಟ್ ಜಾಸ್ತಿ ಆದಾಗ ನಮಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಜಾಸ್ತಿ ಆಗಂತದ್ದು. ಈ ಪಿಂಚ್ ಫ್ಯಾಟ್ಗಿಂತ ಡೇಂಜರ್ ಯಾವುದು ಅಂತ ಕೇಳಿದ್ರೆ ಈ ವಿಸರಲ್ ಫ್ಯಾಟ್. ವಿಸರಲ್ ಫ್ಯಾಟ್ ಯಾವತ್ತೂ ಜಾಸ್ತಿ ಇರಬಾರ್ದು. ವಿಸರಲ್ ಫ್ಯಾಟ್ ಜಾಸ್ತಿ ಹೋದಂಗೂ ಹೈಪರ್ ಟೆನ್ಷನ್ ಇರ್ಬೋದು, BP ಇರ್ಬೋದು, ನಮ್ಮ ಹಾರ್ಮೋನ್ಸ್ಗಳು ಇವುಗಳು ಯಾವುದು ಸರಿಯಾಗಿ ಕೆಲಸ ಮಾಡಲ್ಲ. ಆ ದೃಷ್ಟಿಯಿಂದಾಗಿ ನಮ್ಮ ವಿಸರಲ್ ಫ್ಯಾಟ್ ಅನ್ನ ನಾವು ಕಮ್ಮಿ ಮಾಡ್ಕೊಳ್ಳೋ ಬಗ್ಗೆ ಗಮನ ಕೊಡ್ಬೇಕಾಗಿರೋಂಥದ್ದು. ಈ ಒಬೆಸಿಟಿಯಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಸೆಂಟ್ರಲ್ ಒಬೆಸಿಟಿ ಇದ್ದಾಗ, ಅಬ್ಡಾಮಿನಲ್ ಒಬೆಸಿಟಿ ಇದ್ದಾಗ ಈ ವಿಸರಲ್ ಫ್ಯಾಟೇ ಜಾಸ್ತಿ ಇರೋಂಥದ್ದು. ಈ ವಿಸರಲ್ ಫ್ಯಾಟ್ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ಎರಡು, ಒಂದು ಆಹಾರ, ಇನ್ನೊಂದು ಆಕ್ಟಿವಿಟಿಯಲ್ಲೂ ನಾವು ಹೇಳ್ತೀವಿ ಸಿಂಪಲ್ ವಾಕಿಂಗ್. ಯಾಕೆಂತಂದ್ರೆ ತುಂಬಾ ದೇಹದ ತೂಕ ಜಾಸ್ತಿ ಇದ್ದಾಗ ಜಾಸ್ತಿ ಹೆವಿ ವರ್ಕೌಟ್ ಮಾಡಕ್ಕೆಲ್ಲ ಆಗಲ್ಲ. ಅದ್ ಮಾಡಿದ ತಕ್ಷಣನೇ ಮತ್ತೆ ಇನ್ನೇನೋ ಇಂಜುರೀಸ್ ಆಗೋದು ಎಲ್ಲ ಇರುತ್ತೆ. ನಾವು ಹೇಳ್ತೀವಿ ಸಿಂಪಲ್ ವೇಟ್ ಲಾಸ್ ಬೇಕು ಅಂತಂದ್ರೆ ಜಸ್ಟ್ ವಾಕಿಂಗ್ ಮಾಡೋ ಮುಖಾಂತರ ಈ ವಿಸರಲ್ ಫ್ಯಾಟ್ ಅನ್ನ ನಾವು ಕರಗಿಸಕ್ ಸಾಧ್ಯ ಇದೆ. ಒಳ್ಳೆಯ ಆಹಾರ ಕ್ರಮ ಮತ್ತೆ ಒಂದು ಅಟ್ಲೀಸ್ಟ್ 1 hour ಆಫ್ ವಾಕಿಂಗ್ ಮಾಡಿದ್ರೆ ವಿಸರಲ್ ಫ್ಯಾಟ್ ಅನ್ನ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯ ಇದೆ. ಈ ಒಬೆಸಿಟಿ ಆದಾಗ ಏನಾಗುತ್ತೆ, ಈ ವಿಸರಲ್ ಫ್ಯಾಟ್ ಏನಿದೆ ಇವುಗಳು ಇನ್ಸುಲಿನ್ ರೆಸಿಸ್ಟೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಗ್ಲೂಕೋಸ್ ಲೆವೆಲ್ಸ್, ನಾವು ಈಗ ಏನೇ ಆಹಾರ ಸ್ವೀಕರಿಸಿದ್ರು ಇನ್ಸುಲಿನ್ ಅನ್ನ ಸರಿಯಾಗಿ ಕೆಲಸ ಮಾಡಕ್ ಬಿಡಲ್ಲ ಫ್ಯಾಟ್ ಸೆಲ್ಸ್. ಸೊ ಈ ತರ ಫ್ಯಾಟ್ ಜಾಸ್ತಿ ಇದ್ದಾಗ ಗ್ಲೂಕೋಸ್ ಒಳಗಡೆ ಹೋಗದೆ ರೆಸಿಸ್ಟೆಂಟ್ ಕ್ರಿಯೇಟ್ ಆಗಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಂತದ್ದು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡಬೇಕು. ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಅಂದಾಗ ನಾವು ನಮ್ಮ ಫ್ಯಾಟ್ ಅನ್ನ ಕಮ್ಮಿ ಮಾಡಬೇಕು. ಯಾಕಂತಂದ್ರೆ ಆ ಫ್ಯಾಟ್ ಲೇಯರ್ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಇವೊಂದು ಇನ್ಸುಲಿನ್ ಬಂದ್ರು ಇನ್ಸುಲಿನ್ ಒಳಗ್ ಹೋಗಕ್ ಜಾಗ ಕೊಡ್ತಾ ಇಲ್ಲ ಫ್ಯಾಟ್. ಆ ಫ್ಯಾಟ್ ಅನ್ನ ನಾವು ಕಡಿಮೆ ಮಾಡಬೇಕು. ಫ್ಯಾಟ್ ಕಡಿಮೆ ಮಾಡಕ್ಕೆ ವಾಕಿಂಗ್ ಮಾಡಬೇಕು. ಜೊತೆಗೆ ಆಹಾರ ಕ್ರಮ ಅದೇ ರೀತಿಯಲ್ಲಿ, ಅಂದ್ರೆ ವೇಟ್ ಲಾಸಿಗೆ ಏನ್ ಬೇಕು ಅವುಗಳನ್ನು ಅನುಸರಿಸ್ಬೇಕು. ಜೊತೆಗೆ ಡಯಾಬಿಟಿಸ್ ಬರದೇ ಇದ್ದಂಗೆ ನಾವು ಕಾಪಾಡ್ಕೋಬೇಕು. ಜೊತೆಗೆ
ಡಯಾಬಿಟಿಸ್ ಬಂದಿದ್ದ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿನೂ ಆಹಾರ ಸ್ವೀಕರಿಸಬೇಕು. ಸೊ ನಾವು ಯಾವಾಗಲೂ ಕ್ವಾನ್ಯೂಟ್ರಿಷನ್ ಅಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಇಟ್ಸ್ ಅ ಫುಲ್ ಅಪ್ರೋಚ್ ಫಾರ್ ದ ಬಾಡಿ ಅಂತ ಹೇಳ್ತೀವಿ. ಕೇವಲ ನೀವು ಓಕೆ ನಾನು ಒಬೆಸಿಟಿ ಕಮ್ಮಿ ಮಾಡ್ತೀನಿ, ತಾನಾಗಿ ಡಯಾಬಿಟಿಸ್ ಕಮ್ಮಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ, ಅಥವಾ ಬರೀ ಡಯಾಬಿಟೀಸ್ ಅನ್ನ ನಾನು ಟಾರ್ಗೆಟ್ ಮಾಡ್ತೀನಿ ಅಂತಂದ್ರೂ ಆಗಲ್ಲ. ಇಡೀ ಬಾಡಿನ ಅರ್ಥ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಯಾಕೆ ಆಗ್ತಿದೆ ಅಂತ ಗಮನದಲ್ಲಿ ಇಟ್ಕೊಂಡು ಆಹಾರ ಸ್ವೀಕರಿಸಿದ್ರೆ ಮಾತ್ರ ನಮ್ಗೆ ರಿಸಲ್ಟ್ ಸಿಗಂತದ್ದು. ಕೇವಲ ನಾನು ಶುಗರಿಗೆ ಮಾತ್ರ ಕೆಲಸ ಮಾಡ್ತೀನಿ ಅಥವಾ ಶುಗರ್ ಕಮ್ಮಿ ಮಾಡ್ತೀನಿ ಅಂತ ಒಬೆಸಿಟಿಗೆ ನಾವು ಅಪ್ರೋಚ್ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗೆ ರಿಸಲ್ಟ್ ಸಿಗಲ್ಲ. ಯಾಕಂತಂದ್ರೆ ಡಯಾಬಿಟೀಸ್ ಅಲ್ಲಿ ಬರ್ತಾ ಇರೋದೇ ಒಬೆಸಿಟಿಯಿಂದ, ಅಂದ್ರೆ ಫ್ಯಾಟ್ ಇಂದಾಗಿ. ಸೊ ಫ್ಯಾಟ್ ಅನ್ನು ಕಮ್ಮಿ ಮಾಡಬೇಕು, ಜೊತೆಗೆ ಶುಗರ್ ಲೆವೆಲ್ ಸೇರುಪೇರು ಏನ್ ಆಗ್ತಾ ಇದೆ ಅವುಗಳಿಗೂ ನಾವು ಆಹಾರ ಕ್ರಮಗಳನ್ನ ಅಥವಾ ಆಕ್ಟಿವಿಟಿನ ಅದಕ್ಕೆ ಅನುಗುಣವಾಗಿ ಹೊಂದಿಸ್ಕೊಂಡು ಹೋಗ್ಬೇಕು. ಸೊ ಕೇವಲ ಬರೀ ಒಂದೇ ಗೋಲ್ ಮೇಲೆ ಕೆಲಸ ಮಾಡ್ತೀನಿ ಅಂತಂದ್ರೆ ಖಂಡಿತ ಆಗಲ್ಲ. ಓವರ್ ಆಲ್ ಇಡೀ ಬಾಡಿಗೆ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗಿರೋಂಥದ್ದು. ನಾವು ಆ ದೃಷ್ಟಿಯಿಂದಲೇ ಒಂದು ಬ್ಲಡ್ ರಿಪೋರ್ಟ್ಸ್ ಕೇಳ್ತೀವಿ. ಕೆಲವು ಸಲ ಏನಾಗುತ್ತೆ ಅಂದ್ರೆ ವಿಟಮಿನ್ ಡಿ, B12 ಎಲ್ಲ ಡೆಫಿಷಿಯನ್ಸಿ ಇರುತ್ತೆ. ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ್ಲೂ ಈಗ ಇನ್ಸುಲಿನ್ ಎಲ್ಲ ಸರಿಯಾಗಿ ಕೆಲಸ ಮಾಡಲ್ಲ, ಅಥವಾ ಫ್ಯಾಟ್ ಬರ್ನಿಂಗ್ ನೀವು ಎಷ್ಟೇ ಆಕ್ಟಿವಿಟಿ ಮಾಡಿ ಎಷ್ಟೇ ಆಹಾರ ಕ್ರಮ ಇಟ್ಕೊಂಡ್ರು ಡೆಫಿಷಿಯನ್ಸಿ ಇದ್ದಾಗ ತೂಕ ಕಮ್ಮಿ ಆಗಲ್ಲ. ಹೀಗೆ ಎಲ್ಲನೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿರೋಂಥದ್ದು. ಸೊ ಒಬೆಸಿಟಿ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆಂಟ್ ಇರುತ್ತೆ, ಆ ರೆಸಿಸ್ಟೆನ್ಸ್ ಅನ್ನ ನಾವು ತೆಗಿಬೇಕು. ಸೊ ರೆಸಿಸ್ಟೆನ್ಸ್ ಅನ್ನ ತೆಗೆಯೋದು ಅಂತಂದ್ರೆ ಆಕ್ಟಿವಿಟಿ ಮುಖಾಂತರ, ಒಂದು ಆಹಾರದ ಮುಖಾಂತರದಲ್ಲಿ ನಾವು ನಮ್ಮ ಸಾಂಬಾರು ಪದಾರ್ಥಗಳು ಏನಿರ್ಬೋದು ಅವುಗಳನ್ನೆಲ್ಲ ಬಳಸಿದಾಗ, ಅಂದ್ರೆ ಅದು ಆ ಪ್ರಕೃತಿ ಮೇಲೆ ಡಿಸೈಡ್ ಮಾಡ್ಬೇಕಾಗಿರೋಂಥದ್ದು ಯಾವ ಪದಾರ್ಥನ ಯಾವ ಸಂದರ್ಭದಲ್ಲಿ ಸ್ವೀಕರಿಸಬೇಕು. ಈಗ ಕೆಲವರೆಲ್ಲ ಮೆಂತೆ ನೀರು ಬೆಳಿಗ್ಗೆ ಕುಡಿದ್ರೆ ನಂಗೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗತ್ತೆ ಅಂತ ಹೇಳ್ತಾರಲ್ಲ, ಅದು ಪ್ರತಿಯೊಬ್ಬರಿಗೂ ಅದೇ ತರದಲ್ಲಿ ಇರಲ್ಲ. ಕೆಲವೊಬ್ಬರಿಗೆ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಯಾಕೆಂತಂದ್ರೆ ಅದು ಆ ದೇಹದ ಪ್ರಕೃತಿ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ಇನ್ನು ಕೆಲವರಿಗೆ ಈಗ ಚಕ್ಕೆ ಪುಡಿ ಇರ್ಬೋದು ಅಥವಾ ಲವಂಗ ಬಳಸೋಂಥದ್ದು, ಲವಂಗ ಪುಡಿ, ಅದೆಲ್ಲ ಇನ್ಸುಲಿನ್ ರೆಸಿಸ್ಟೆಂಟ್ ಅನ್ನ ಕಮ್ಮಿ ಮಾಡುತ್ತೆ, ಜಾಸ್ತಿ ಗ್ಲೂಕೋಸ್ ಒಳಗಡೆ ತಗೊಳಂಗ್ ಮಾಡುತ್ತೆ. ಆದ್ರೆ ಅದು ಇಂಡಿವಿಜುವಲಿಸ್ಟಿಕ್, ಓವರ್ ಆಲ್ ಬಾಡಿನ ನೋಡ್ಕೊಂಡು ಡಿಸೈಡ್ ಮಾಡೋಂಥದ್ದು. ಅದಕ್ಕೇನೆ ನಾವು ಹೇಳ್ತೀವಿ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತ ಒಂದು ಇಂಗ್ಲಿಷಲ್ಲಿ ಪ್ರೋವರ್ಬ್ ಇದೆ. ಹಂಗೇನೆ ಒಂದು ಪದಾರ್ಥ ಒಳ್ಳೇದಿರಬಹುದು, ಆದ್ರೆ ಎಲ್ಲ ಬಾಡಿಗೆ ಅದು ಸೂಟ್ ಆಗತ್ತೆ ಅಂತ ನಾವು ಹೇಳಕ್ ಬರಲ್ಲ. ದೇಹ ಪ್ರಕೃತಿನ ಅರ್ಥ ಮಾಡ್ಕೊಂಡು ಆಹಾರ ಸ್ವೀಕರಿಸಿದಾಗ ಈ ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡಕ್ ಸಾಧ್ಯ ಇದೆ. ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡಿದಾಗ ಗ್ಲೂಕೋಸ್ ಲೆವೆಲ್ ಅನ್ನ ಸ್ಟಡಿಯಾಗಿ, ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಆಗಿ ಮೇಂಟೈನ್ ಮಾಡ್ಕೊಳಕ್ಕೆ ಸಾಧ್ಯ ಆಗಂತದ್ದು. ಸೊ ಒಬೆಸಿಟಿ ಇದ್ದಾಗ ಶುಗರ್ ಲೆವೆಲ್ಸ್ ಏರುಪೇರ್ ಆಗೋದು ತುಂಬಾ ಸಹಜ ಪ್ರಕ್ರಿಯೆ. ಸೊ ಒಬೆಸಿಟಿ ಇದ್ದಾಗ ಅಥವಾ ತೂಕ ಓವರ್ ವೇಟ್ ಇದ್ದಾಗ್ಲೇನೆ ಸರಿಯಾದ ಆಹಾರ ಕ್ರಮದ ಮುಖಾಂತರ ಫ್ಯಾಟ್ಗಳನ್ನ ಕಮ್ಮಿ ಮಾಡೋ ಮುಖಾಂತರ ಮುಂದೆ ಬರುವಂತಹ ಸಮಸ್ಯೆಗಳಿಂದ, ಡಯಾಬಿಟೀಸ್ ಇರ್ಬೋದು ಅಥವಾ ಡಯಾಬಿಟೀಸ್ ಇಂದ ಆಗುವಂತಹ ಸಮಸ್ಯೆಗಳೇನಿದೆ ಅವುಗಳಿಂದ ತಡೆಗಟ್ಟಿ ಆರೋಗ್ಯನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಇದೆ.